ಇದು ಕೂರ್ಗಿ ಹುಡುಗ ಮಿಲನಿನ ಬ್ಯಾಚುಲರ್ ಪಾರ್ಟಿ. ಸ್ವಲ್ಪ ಮಾಡಿ ಪರವಾಗಿಲ್ಲ. ಇದ್ರ ಮುಂದೆ ನಿಮ್ ರಿಸ್ಕ್ ಅಲ್ಲೇ ನೋಡಿ. ನೀವು ವ್ಲಾಗ್ ಅಲ್ಲಿ ಹಾಕ್ಬಿಟ್ರೆ ಇಷ್ಟು ವರ್ಷ ನಾವು ಸಂಪಾದನೆ ಮಾಡಿರೋ ಮಾನ ಮರ್ಯಾದೆ ಅವೆಂಜರ್ಸ್ ಅಸೆಂಬಲ್. ಇಲ್ಲಿ ನೋಡಿದ್ದು ಯಾರಿಗೂ ಹೇಳ್ಬೇಡಿ. ಶುರು ಮಾಡೋಣ ಬನ್ನಿ. ಚಾನಲ್ಗೆ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಲನ್ ಇನ್ನ ಬ್ಯಾಚ್ ತಿರುಗ್ಬಾಡುವ ಗಾಡಿ ಓಡಿಸೋ ನೀನು. ಮಿಲನ್ ಇನ್ನ ಬ್ಯಾಚಲರ್ ಪಾರ್ಟಿ. ಮಿಲನ್ ಹೆಂಗ ಅನ್ಸಿದೆ ಬೈ? ಮಿಲನ್ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಹಂಗೆ ಹಂಗೆ ಆನ್ಸರ್ ಮಾಡು. ಎಕ್ಸೈಟಿಂಗ್. ಇನ್ನೊಂದ್ 2 ತಿಂಗಳ ಮದ್ವೆ ಅನ್ಸುತ್ತೆ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಅನ್ಸುತ್ತೆ ಅಂತೆ. ಓಕೆ ಆಮೇಲೆ ನಮ್ಮೆಲ್ಲ ಹಾಕ್ಬಿಡ್ತಾರೆ ಬ್ಯಾಚಲರ್ ಪಾರ್ಟಿಗೆ ಹೋಗ್ಬಿಟ್ಟು ಚೇಂಜ್ ಮಾಡ್ಬಿಟ್ರು ಎಲ್ಲರೂ ಅಂತ. ಡಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ವಿಜೇಶ್ವರ ಮನೆಗೆ ಹೋಗಿ ರೆಡಿ ಆಗ್ಬಿಟ್ಟು ಸುಪ್ ಅಂತ ಬಂದೆ. ಹಿಂಗ ಅದು ನೆನೆ ತನಕ ಬರಲ್ಲ ಅಂದೆ. ನೆನೆ ತನಕ ಬರಲ್ಲ ಅಂತ ಬರ್ಬಾರ್ದಿತ್ತ ಹಂಗೇನಿಲ್ಲ ಇಲ್ಲ. ನೀನ್ ಎಲ್ಲದಕ್ಕೂ ಕಾಂಟ್ರವರ್ಸಿ ಮಾಡ್ತಾ ಇರೋ ಇಲ್ಲಿ. ಅಲ್ಲ ಏನ್ ಬರ್ಬಾರ್ದಿತ್ತ ಬ್ರೋ ಕಾಪ್ಸ್ ಹಲ್ಕಟ್ಟಿತ್ತು. ಹಿತೇಶ್ ಹೆಂಗ ಅನ್ಸ್ತಾ ಇದೆ? ಸಂಜೆಯಾಕಾಗಿದೆ ನೀನಿಲ್ಲದೆ. ಇಲ್ಲಿ ಕಿರಣ್ ನೀ ನನ್ನ ಪ್ರೀತಿ ಕಿರಣ. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ನೋಡ್ರಿ ಇಲ್ಲಿ ಬಂದಿದ್ಯೋ ಮಧು ಮಗ, ಬ್ಯಾಚಲರ್ ಪಾರ್ಟಿ ಮಗ. ಏನಂತೆ ಇವತ್ತು ಬ್ಯಾಟಿ ಇರೋ ನಿನ್ ಸಲುವಾಗಿ ಇಷ್ಟೊಂದು ಜನ ಬಂದಿದ್ ನಾವು. ನಾನು ಇವಾಗ ಏನ್ ತರ್ಬೇಕು ಅದನ್ನ ತರೋದ್ನ ಮರ್ತೋಗ್ಬಿಟ್ಟಿದ್ರೆ ಏನ್ ತಗೊಂಡ್ಬಿಟ್ಟು ಏನ್ ಅದು ಸೀಕ್ರೆಟ್. ಯಾಕೆ ಮಲಗಿದ್ಯಾ? ಬುದ್ಧಿವಂತರಿಗಾಗಿ ಮಾತ್ರ. ರಿಲ್ಯಾಕ್ಸ್ ಮಾಡ್ತಾ ಇದ್ರೆ ರೈಟ್ ಸರಿ ವಾರ್ಮ್ ಅಪ್ ಆಗ್ಬೇಕಲ್ಲ. ನೆಕ್ಸ್ಟ್ ಭರ್ಜರಿ. ಹೇಳದೆ ನಿಮಗೀಗ ದೂರದಲ್ಲಿ ಯಾರು ಒಂದು ಟೂರ್ ಕೊಡ್ತೀನಿ ನಿಮ್ಗೆ. ಈ ಒಂದು ಹೋಮ್ ಸ್ಟೇದು ನೀವು ಬರ್ಬೋದು, ಒಂದು ಟೂರ್ ಕೊಡ್ತೀನಿ. ನಾನು ಫಸ್ಟ್ ಟೈಮ್ ಬಂದಾಗ ಒಂದು ಕ್ರೇಜಿ ಕತೆ ಇದೆ ಇಲ್ಲಿ. ಆ ಕತೆನ ಆ ಜಾಗಕ್ಕೆ ಹೋಗಿ ಹೇಳ್ತೀನಿ. ಆ ಜಾಗ ಯಾವ್ದು ಅಂತ ತೋರಿಸ್ತೀವಿ ಬನ್ನಿ. ಸ್ವಲ್ಪ ಫ್ಲೋಟ್ ಆಗ್ತಾಯಿತ್ತು. ಏನಾಗ್ತಿತ್ತು? ವಿಶ್ವಾಸ್ ಆಡ್ಬಾರ ವಿಶ್ವಾಸ್. ಕಮಾನ್ ವಿಶ್ವಾಸ್, ನೀನೇ ಗೆಲ್ಸ್ಬೇಕು. 4 ರನ್ ಅಷ್ಟೇ ಗಾಯ್ಸ್. ಇದೇನೋ ಪಿಚ್ಚು ಸರಿ ಇಲ್ಲ, ಸ್ವಲ್ಪ ತಳ್ಕೊಂಬಳ್ಕ ಇದೆ ಅಂದ್ರು ಆಡ್ತಾ ಇದೀವಿ. ಲೋ ಏನೋ ಡಕ್ಕು ಫುಟೇಜ್ ಇದೆ ತಾನೇ? ಇದೇ ಇಲ್ಲ ತೆಗ್ದೇ ಇಲ್ಲ ನಾನು ಫುಟೇಜ್. ಹೆಂಗೆ ಇದಂದ್ರೆ ವಿಶ್ವಾಸ ಆರಾಮಾಗಡಮ್ಮ. ಕ್ರೇಜಿ. ಆಯ್ತಾಯ್ತು. ಅಲ್ಲ ಔಟ್ ಆದ್ರೆ ತಿಕ್ಕ ಹೊರ್ಕೊಬಿಡ, ಸೈಡಲ್ಲಿ ಕೂತ್ಕೋ. ಮೋಸ ಆಡಿದ್ರೆ ಔಟ್ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಬಾಲ್ ಹೊಡೆದ್ಮೇಲೆ ಡೆಡ್. ಬಾಲ್ ಇಸ್ ಡೆಡ್. ಕ್ರೇಜಿನೋ. ಕಮಾನ್ 3 balls 4 runs. ಲೇ ನಿನಗೆ ಜಾಸ್ತಿ ಆಯ್ತು ಕಣೋ. ಬರ್ತಾ ನಿಂದ ವಿಕೆಟ್ ನೋ ಬಾಲ್ ಕೊಟ್ಟ. ಒಂದ್ ನಿಮಿಷ ಇರೋ. ಅವಾಗ ಹೂ ಅಂದೆ, ಇವಾಗ ಯಾಕಿಲ್ಲ ಅಂತ ನಿಮ್ ಟೀಮ್ ಪಿಚ್ ಬಿದ್ದು ನನ್ ಬ್ಯಾಟ್ ಹತ್ರ ಬಂದಿಲ್ಲ. ಇಲ್ಲೆಲ್ಲ ಹೋಗ್ತದೆ ನನ್ನ ಬ್ಯಾಟ್ ಇಲ್ಲಿ ಇಡ್ತಾ. ಎಲ್ಲ ಹೋಗ್ತಾ ನಾನೇನೋ ಮಾಡ್ಲಿ.
ಹಾಯ್ ಗೌತಮ್. ಸೊ ಈ ಪ್ರಾಪರ್ಟಿ ನಾನು ಇವಾಗ 3ನೇ ಸರಿ ಬರ್ತಾ ಇರೋದು. 2ನೇ ಸರಿ ಮುಂಚೆ ಬಂದಾಗ ನಾನು ವ್ಲಾಗ್ ಮಾಡ್ತಾ ಇಲ್ಲ, ಸೊ ನಿಮ್ಗೆ ತೋರ್ಸೋಕ್ಕಾಗಿಲ್ಲ. ವೆರಿ ಬ್ಯೂಟಿಫುಲ್ ಪ್ರಾಪರ್ಟಿ ಇದು, ಕಬಿನಿ ಕಂಟ್ರಿ ಹೆವೆನ್ ಹೋಮ್ ಸ್ಟೇ ಅಂತ. ಇಲ್ಲಿ ರಿವರ್ ಪಕ್ಕದಲ್ಲೇ, ಹರಿಯೋ ನದಿಯ ಪಕ್ಕದಲ್ಲೇ ಇರುವಂಥ ಒಂದು ಹೋಮ್ ಸ್ಟೇ. ಸೊ ಇದ್ರದ್ದು ಏನು ನೆನಪು ಅಂದರೆ, ನಾವು ಫಸ್ಟ್ ಟೈಮ್ ಬಂದಾಗ ಇದು ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಿರೋರ್ದು ಯಾರ್ದೋ ಒಬ್ರದ್ದು ಹೋಮ್ ಸ್ಟೇ ಆವಾಗ. ಸೊ ನಾವು ಬಂದಾಗ ಪೈಕೈಡ್ ಬಂದಿದ್ದೆ, ನಾನು ಮತ್ತು ಗೌತಮ್ ಕೂತಿದ್ನಲ್ಲ, ಅವರು ಯಾವುದು ಕಾಟೇಜು ಹೋಮ್ ಸ್ಟೇ ಯಾವುದು ಖಾಲಿ ಇರಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಡಾರ್ಮೆಂಟ್ರಿ ಇದೆ, ಇಲ್ಲಿ ಕಾಟೇಜ್ ಇದೆ, ಅಲ್ಲಿ ಟ್ರೀ ಹೌಸ್ ಇದೆ. ಸೊ ನಮಗೆ ಯಾವುದು ಖಾಲಿ ಇಲ್ದಿರೋ ಕಾರಣಕ್ಕೆ ಬೈಕ್ ನಿಲ್ಲಿಸಿ ಇಲ್ಲೇ ಮಲ್ಕೊಂಡಿದ್ವಿ ನಾವು. ಆವಾಗ ಒಂದು ರೈಡ್ ಹೋಗಿದ್ವಿ ನೋಡಿ ರಾತ್ರಿಯಲ್ಲಿ. ಸೊ ಅಲ್ಲೊಂದು ಟ್ರೀ ಹೌಸ್ ಎಲ್ಲ ಇದೆ. ಇದು ನಮ್ಮ ಡಾರ್ಮೆಂಟ್ರಿ, ನೀವು ನೋಡ್ತಿರ್ಬೋದು. ಸೊ ಗೌರ್ಮೆಂಟಲ್ಲಿ ಟೋಟಲಾಗಿ 12-14 ಜನ ಬಂದು ನೀವು ಇರೋ ಥರ ಇರುತ್ತೆ. ಇಲ್ಲಿ ನಿಮಗೆ ವಾಲಿಬಾಲ್ ಆಗಿರ್ಬೋದು, ಬ್ಯಾಡ್ಮಿಂಟನ್ನು ಮತ್ತು ಕ್ರಿಕೆಟ್ ಅಂತೂ ನೋಡಿದ್ರೆ ನೀವು ಸಣ್ಣ ಬಾಗಿಲಿದೆ, ಏನು ಯೂಸ್ ಇಲ್ಲ. ಬಟ್ ಸೊ ಹರಿಯುವ ನದಿಯ ಪಕ್ಕ ನಾವು ಅಲ್ಲಿ ಕೂತ್ಕೊಂಡಿದ್ದೀವಿ ಇವಾಗ ಸೆಲೆಬ್ರೇಟ್ ಮಾಡೋಕ್ಕೆ. ವಿಷಯ ಏನು ಅಂದರೆ, ಅಲ್ಲಿ ಸುಮಾರು ಕ್ರೊಕೊಡೈಲ್ ಇದೆ. ನಾನು ಹೇಳ್ದಂಗೆ ಮುಂಚೆ ಸ್ವಲ್ಪ ಕಮ್ಮಿ ಇತ್ತು, ಇವಾಗ ಸ್ವಲ್ಪ ಕ್ರೊಕೊಡೈಲ್ಗಳು ಸ್ವಲ್ಪ ಜಾಸ್ತಿ ಆಗಿರೋದಕ್ಕೆ ಅವ್ರು ಹೇಳಿದ್ದಾರೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ದಯವಿಟ್ಟು ಇದು ಮಾಡಿ. ಮೇಲ್ಗಡೆಂತೂ ಬರೋಲ್ಲ, ಬಟ್ ಸ್ವಲ್ಪ ಹುಷಾರಾಗಿರಿ. ಸೊ ನೋಡಿ, ಅಲ್ಲಿ ಕೂತಿದ್ದೀವಿ ನಾವು, ಲೈಟ್ ಹಚ್ಕೊಂಡಿದ್ದಾರೆ. ನಾವು ಸ್ವಲ್ಪ ಹುಷಾರಾಗಿರಬೇಕು. ಆಮೇಲೆ ಸುಮ್ಮನೆ ಹೋಗಿ ಮೊಸಳೆ ಜೊತೆಗೆ ಏನಕ್ಕೆ ನಾವು ಕಬಡ್ಡಿ ಆಡೋದಿರಲಿಲ್ಲ. ಸಮಯ 7 ಗಂಟೆ ಆಯಿತು, ಕತ್ಲಾಯಿತು. ಇನ್ಮೇಲಿಂದ ಇವಾಗಿಂದ ವಾಟ್ ಹ್ಯಾಪನ್ಸ್ ಇನ್ ಕಬಿನಿ ಸ್ಟೇಸ್ ಇನ್ ಕಬಿನಿ ಮೋಡ್. ಜಾಸ್ತಿ ಏನು ತೋರ್ಸೋಕ್ಕಾಗಲ್ಲ ನಿಮಗೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಆದರೆ ಕೇಕ್ ಕಟ್ಟಿಂಗ್ ಇರುತ್ತೆ, ನಮ್ಮ ಹುಡುಗನ ಬ್ಯಾಚುಲರ್ ಪಾರ್ಟಿ. ಸೊ ಏನಂದರೆ ನನಗೆ ಈ ಬ್ಯಾಚುಲರ್ ಪಾರ್ಟಿ ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ, ನಾವು ಇಂಜಿನಿಯರಿಂಗ್ ಕಾಲೇಜಿಂದಲೇ ಫ್ರೆಂಡು. ಸೊ ಆಲ್ಮೋಸ್ಟ್ 10ನೇ ವರ್ಷ ಇದು ನಾವು ಫ್ರೆಂಡ್ಶಿಪ್ದು. ಸೊ ನನ್ನ ಕ್ಲೋಸ್ ಫ್ರೆಂಡು ನಾನು ಮಂಜಾ ಅಂತ ಒಬ್ಬ ಇದ್ದಾನೆ, ಅದು ನೋಡಿರ್ತಾರೆ ನೀವು ಮಿಲನ್ದು ಎಂಗೇಜ್ಮೆಂಟ್ ವ್ಲಾಗಲ್ಲಿ. ಗೌತಮು, ಮಿಲನ್, ನಾವು 4 ಜನ ತುಂಬ ಕ್ಲೋಸ್ ಫ್ರೆಂಡ್ಸ್. ಅದರಲ್ಲಿ ಮಿಲನ್ ಅನ್ನೋ ಫಸ್ಟ್ ಮದುವೆ ಒಂದು. ಸೊ ಫಸ್ಟ್ ಬ್ಯಾಚುಲರ್ ಪಾರ್ಟಿ, ಅದಕ್ಕೆ ನಮಗೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಹಾಗೆ ಒಂಥರ ಎಕ್ಸೈಟ್ಮೆಂಟಿಂದ ಜಾಸ್ತಿ ಖುಷಿ, ಒಂದು ಮದುವೆ ಆಗ್ತಿದೆ ಅಂತ. ಅದಕ್ಕೆ ಈ ಬ್ಯಾಚುಲರ್ ಪಾರ್ಟಿ ವಿಲ್ ಬಿ ಫನ್. ಇವಾಗಷ್ಟೇ ಬಂದಿದ್ದೀವಿ, ಕ್ರಿಕೆಟ್ ಆಡಿದ್ವಿ, ನೋಡಿದ್ರಿ ನೀವು. ಇವಾಗ ನೆಕ್ಸ್ಟ್ ಏನೇನು ಮಾಡ್ತೀವಿ ಅದನ್ನು ನಿಮಗೆ ತೋರಿಸ್ತೀನಿ. ಆವಾಗ ಸ್ವಲ್ಪ ಏನಾದರೂ ಬೇರೆದನ್ನು ಕಾಣಿಸ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ನನ್ನ ಕ್ವಶನ್ ಕೇಳು. ವಿಂಗ್ಸ್ ಆಫ್ ಫ್ರೀಡಮ್ ಅಂತ ಹಾಕೊಂಡಿದ್ರ, ಬಟ್ ಅದಲ್ಲ ಅಂತ ನಿಮಗೂ ಗೊತ್ತು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ? ಅದು ಅವ್ರವ್ರ ಅಭಿಪ್ರಾಯದ ಮೇಲೆ ಹೋಗುತ್ತೆ. ನಮ್ಮ ಹುಡುಗಿ ಹಂಗಲ್ಲ, ಹ್ಯಾವ್ ಫುಲ್ ಫ್ರೀಡಮ್. ಸೊ ಮಿಲನ್ ಇಷ್ಟು ವರ್ಷ ಬ್ಯಾಚುಲರ್ ಆಗಿರ್ತೀಯ, ನೆಕ್ಸ್ಟ್ ಮದುವೆಗೆ ಹೋಗ್ತೀನಿ ಇನ್ನೊಂದು 2 ತಿಂಗಳಲ್ಲಿ. ಈ ಎಂಗೇಜ್ಮೆಂಟ್ ಹೋಗಲ್ಲ, ನಾನು ಇರ್ತೀನಿ. ಮದುವೆ ಆಗಕ್ಕೆ ಹೋಗ್ತಾ ಇದೆಯಾ? ಈ ಎಂಗೇಜ್ಮೆಂಟ್ ಟು ಮದುವೆದ ಜರ್ನಿ ಹೆಂಗ್ ಅನ್ಸ್ತದ ನಿನಗೆ? ನೈಸ್ ಪಾಯಿಂಟ್. ಇದನ್ನ ಅವಾಗಲೇ ಅಷ್ಟೇ ಗೌತಮ್ ಗದೆ ಹೇಳ್ತಾ ಇದೆ. ಅಲ್ಲಿ ಕಾಣಿಸ್ತಾ ಇದೆಯಾ? ಲೈಟ್ ಆಫ್ ಮಾಡಿದ್ರೆ ಏನೂ ಕಾಣಿಸಲ್ಲ. ಅದು ಆ ಕಡೆ ತಿರುಗಿಸು. ಸದ್ಯ ಒಂದ್ ತಿಂಗಳಿಂದ ಫುಲ್ ಬೆಳಕಾಗಿದ್ಯಾ? ಹಂಗೆ ನನ್ನ ಲೈಫ್ ಎಂಗೇಜ್ಮೆಂಟ್ ಮುಂಚೆ ಹಂಗಿತ್ತು. ಅವರೆಲ್ಲಾ ಲವ್ ಸ್ಟೋರಿಗಳಿಗಿಂತ ಗ್ರೇಟ್ ಮಾಸ್ಟರ್ ಲವ್ ಸ್ಟೋರಿ. ಇವಾಗ ಅವಳ ಬಗ್ಗೆ ಆಯ್ತು, ಇವಾಗ ಬ್ಯಾಚುಲರ್ ಪಾರ್ಟಿ ಮಾಡ್ತಾ ಇದೀವಿ. ಇವಾಗ ಆಲ್ಮೋಸ್ಟ್ ಸಿಂಗಲ್ ಅಂತ ಲಾಸ್ಟ್ ಪಾರ್ಟಿ ಅಂತ ಅನ್ಕೋ ಇವಾಗ. ಸೊ ನೆಕ್ಸ್ಟ್ ಏನೇ ಪಾರ್ಟಿ ಆದ್ರೂ ಮದ್ವೆ ಆಗಿರ್ತೀಯ ನೀನು, ಅಂದ್ರೆ ಮಿಂಗಲ್ ಆಗಿರ್ತೀಯ. ಸೊ ಇವಾಗಿರೋ ಫೀಲಿಂಗ್ ಹೆಂಗಿದೆ ನಮ್ಮ ಜೊತೆಗೆ? ಆಬ್ವಿಯಸ್ಲಿ ಎವ್ರಿ ಟೈಮ್ ಖುಷಿಯಾಗಿರುತ್ತೆ. ಏನ್ ಬೇಜಾರಂದ್ರೆ ಇನ್ಮೇಲೆ ಇಷ್ಟೊತ್ತಿಗೆ ಬರಕ್ಕಾಗಲ್ಲ. ಹೇಳ್ದೆ, ಬಟ್ ನಾನೇ ಸ್ವಲ್ಪ ಫ್ರೀಡಮ್ ಕಂಟ್ರೋಲ್ ಮಾಡ್ತಾ ಇದೀನಿ. ಅದು ಒಂದೊಂದು ಥಿಂಗ್ಸ್ ನಾವು ಕ್ರಾಸ್ ಮಾಡಬಾರ್ದು. ಇವಾಗ ಇದಂಗೆ ಕಟ್ ಮಾಡಿದೆ, ಜ್ಯೂಸ್ ಎಲ್ಲ ಆಚೆ ಬರುತ್ತಲ್ಲ, ಹಂಗೆ ನಾನು ಸಲ ಹೋಗ್ಬಾರ್ದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಪಾರ್ಟಿ ಒಂದ್ ಡೇಟ್ ಹುಡ್ಕೋಕ್ ಬಾರಿ ಕಷ್ಟಪಟ್ವಿ. ಇವಾಗ ಡೇಟ್ ಹುಡ್ಬಿಟ್ಟು ಆಲ್ರೆಡಿ ಮಾಡ್ತಾ ಇದೀವಿ ಬ್ಯಾಚುಲರ್ ಪಾರ್ಟಿನ. ಸೊ ಈ ಮೂಮೆಂಟ್ ಬಗ್ಗೆ ಹೇಳೋ. ಆಬ್ವಿಯಸ್ಲಿ ನಾನು ಅದೇ ಎಂಗೇಜ್ಮೆಂಟ್ ಆದ್ಮೇಲಿಂದಾನೇ ಎಕ್ಸೈಟೆಡ್ ಆಗಿದೆ, ಯಾವಾಗ ನೆಕ್ಸ್ಟ್ ಇವೆಂಟ್ ಬರುತ್ತೋ ಅಂತ. ಬಟ್ ಅಟ್ ದಿ ಸೇಮ್ ಟೈಮ್ ಐ ಆಮ್ ಸ್ಯಾಡ್, ಲೈಕ್ ನಾನು ಇಷ್ಟೊಂದ್ಸತಿ ಬರೋಕ್ಕಾಗುತ್ತಾ ಇಲ್ಲೋ, ರಾತ್ರಿ ಎಲ್ಲ ಬರೋಕ್ಕಾಗುತ್ತಾ ಇಲ್ಲೋ ಅಂತ. ಬಟ್ ಅದೇ ನಾನು ಆವಾಗಲೇ ಹೇಳ್ದಂಗೆ ನನಗೆ ಪ್ಲೇಸ್ ಇಂಪಾರ್ಟೆಂಟ್ ಅಲ್ಲ, ಪೀಪಲ್ ಇಂಪಾರ್ಟೆಂಟ್. ಐ ವಾಂಟೆಡ್ ಟು ಸ್ಪೆಂಡ್ ನೆಕ್ಸ್ಟ್ ಟೈಮ್ ವಿತ್ ಮೈ ಪೀಪಲ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇದು ಕಟ್ ಮಾಡ್ಬಿಡ್ಲಾ? ರಜನಿಕಾಂತ್ ಅದು ಸ್ವಲ್ಪ ಮಾಡಿ, ಪರವಾಗಿಲ್ಲ. ಕಟ್ ಆಯ್ತು ಅಷ್ಟೇ. 1 ವಿಕೆಟ್ ಡೌನ್ ಸೋಲ್ಡ್.
ಎರಡು ಬೇರೆ ಬೇರೆ ಬ್ರೋ, ಎರಡು ಒಂದೇ ಹೋಗಿ ಹೋಗಿ ಬ್ರೋ. ಎಮ್ಮು ಎಮ್ಮು ಅಂತ ಇದ್ದಾರೆ ಅವಾಗಿಂದ ಹೋಗ್ತಾ ಇಲ್ಲ. ನನ್ನ ಕಾಲೇಜ್ ಡೇಸಲ್ಲಿ ಫಸ್ಟ್ ಕೈ ಕೊಟ್ಟವನು ಲೌಡಕ್ಕೆ. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನೋಡಕ್ಕೆ ಸೇಫ್ ಕೈ ಕೊಟ್ಟರು ಅದಕ್ಕೆ ಬ್ಯಾಚುಲರ್ ಪಾರ್ಟಿ ಹೋಗ್ಯ ಇಲ್ಲ ಇಲ್ಲ ವೆಸ್ಟ್ ಇಂಡೀಸ್. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ರನ್ನರ್ ಬ್ರೋ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಬ್ರಾದರ್. ಫ್ರೇಮ್ ನೋಡು, 3 ನೈಸ್. ತಡೀರಿ ಬ್ರೋ, ಫೋಟೋ ತೆಗಿತೀನಿ ನಿಮಗೆ. ತೆಗಿಯೋ ಲೆಫ್ಟ್ ಬಾ ನೀ ಸೆಂಟರ್ ಬಾ. ಫೋಟೋದಲ್ಲಿ ತೆಗಿಯೋ, ವಿಡಿಯೋ ಆಫ್ ಮಾಡಿ. ಕೇಕ್ ಚೆನ್ನಾಗಿದೆಯಾ? ಕ್ರೇಜಿ. ಅಂತೂ ನಿನ್ ಪ್ಲಾನ್ ನ ಪೋಸ್ಟ್ಪೋನ್ ಚೇಂಜ್ ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಕಿರಣ್. ಎಕ್ಸಾಕ್ಟ್ಲಿ. ಅಲ್ಲಲ್ಲ ಹೇಳಿ ನನ್ನ ಬಗ್ಗೆ ಏನೋ ಹೇಳ್ತಾ ಇದ್ರು. ಕಿರಣ್ ಬರಕ್ಕಾಗಿಲ್ಲ, ಆದ್ರೆ ಟೈಮ್ ಬಂದಲ್ಲ ಬ್ರೋ, ಸಾರಿ, ತುಂಬಾ ಕಷ್ಟಪಟ್ಟು ಬಂದಿದ್ದಾನೆ. ಆಕ್ಚುಲಿ ಭಾರಿ ಕಷ್ಟಪಟ್ಟ. ಇವನು ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದಿದ್ದಾನೆ. ತುಂಬಾ ಖುಷಿ ಆಯ್ತು. ಮಿಲನ್ ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ಆಗಿ ತೋರ್ಸ್ಕೊಟ್ಟವ್ನು ಇವತ್ತು ಕಿರಣ್. ಗಟ್ಟಿ ಆಳು ಕಿರಣ್. ಏನೋ ಹೇಳು ಮಿಲನ್ಗೆ, ಫ್ಯೂಚರ್ಗೆ. ಹಿತೇಶ್, ನೀವು ನಮಗೆ ಕಮ್ಮಿ ಸಿಕ್ಕರೂ ಪರವಾಗಿಲ್ಲ ಬ್ರೋ, ನೆಮ್ಮದಿಯಾಗಿರಿ ನೀವು. ಥ್ಯಾಂಕ್ ಯು ಬ್ರದರ್. ಹ್ಯಾಪಿನೆಸ್ ಇಸ್ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಹಲೋ ಮಿಲನ್, ಹೆಂಗಿದೆ ಬ್ಯಾಚುಲರ್ ಪಾರ್ಟಿ? ಕ್ರೇಜಿ ಆಗಿದೆ ಬ್ರೋ. ಬ್ಯಾಚುಲರ್ ಪಾರ್ಟಿಗಿಂತ ಐ ಆಮ್ ಗೆಟಿಂಗ್ ಟು ಸ್ಪೆಂಡ್ ಟೈಮ್ ವಿತ್ ಮೈ ಪೀಪಲ್. ಯಾವಾಗ ಹಲೋ ಮಲ್ಕೋತಾ ಇದೆಯೋ ಇಲ್ಲಿ? ರೆಡಿ ಆಗ್ತಾನಲ್ಲ ಇವನು. ಶುಭೋದಯ ಎಲ್ಲರಿಗೂ. ರಾತ್ರಿ ಅದೇನಾಯ್ತು, ಯಾರು ಎಲ್ಲಿ ಮಲಗಿದ್ವಿ ಏನು ಅಂತ ಗೊತ್ತಿಲ್ಲ. ಬಟ್ ಹಿಂಗಿದ್ದೀವಿ ಬೆಳಿಗ್ಗೆ ಆರಾಮಾಗಿ. ಗುಡ್ ಮಾರ್ನಿಂಗ್. ವೆಲ್ಕಮ್ ಮಾರ್ನಿಂಗ್ ಇಸ್ ಗುಡ್. ಹೌ ವಾಸ್ ದ ನೈಟ್? ಸೆಕ್ಸಿ. ಹೌ ವಾಸ್ ದ ನೈಟ್ ಮ್ಯಾನ್? ಕೂಳೆ ಅಂತ ಅಂದ್ಬಿಟ್ರು. ಕುಕು ಕುಳಿ ಪಾವ ಹೌಳೆ. ನಾವಿದ್ದ ಜಾಗ ಡಾರ್ಮೆಂಟ್ರಿ ಇಲ್ಲೇ. ಇಲ್ಲಿ ಬಂದು ಹಂಗೆ ಹೆಂಗೋ ಮಲ್ಕೊಂಡ್ವಿ. ಸದ್ಯ ಎಲ್ಲೂ ನೀರ್ಗಿರೆಲ್ಲ ಬಿದ್ದು ಇದು ಮಾಡಿಲ್ಲ. ಓಯ್ ಕೆಂಗಣ್ಣಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಮುರಿದು ಹೋಗಿ ಪಾಪದ ಮೂಟೆ ಹೆಗಲು ಹೊತ್ತಿದೆ. ಎತ್ತು ನಿನ್ನ ಗಾಂಡೀವ ಹೂಡು. ಪರಮೇಶ್ವರನು ಕೊಟ್ಟ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ. ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ನೆಮ್ಮದಿಯಾಗಿರ್ಬೇಕು. ನೀ ಇದ್ದಲ್ಲ ನೀನು ಆ ಥರ ಇದ್ರೆ ನೆಮ್ಮದಿಯಾಗಿರ್ಬೇಕು. ನೆಕ್ಸ್ಟ್ ಸರಿ, ಇಲ್ಲಿಂದ ಹೊರಡುವ ಸಮಯ ಇವಾಗ. ಅಲ್ಲೇ ಇದಾಣ. ಹೊರಡುವ ಸಮಯ ಇಲ್ಲಿಂದ. ಸೊ ಮತ್ತೆ ಬರ್ತೀವಿ ಇಲ್ಲಿಗೆ. ಕ್ರೇಜಿ ಪ್ಲೇಸ್ ಒಂದು, ಅಲ್ಲಿ ಕೂತ್ಕೊಂಡು ಲೇಕ್ ಹತ್ರ ಒಂದು 5 ನಿಮಿಷ ಕೂತ್ಕೊಂಡು ಇಲ್ಲಿಂದ ಹೊರಡೋಣ. ಇದರದ್ದು ಬಯೋದಲ್ಲಿ ಹಾಕಿರ್ತೀನಿ, ಕಂಟ್ರಿ ಹೆವೆನ್ ಹೋಮ್ ಸ್ಟೇ ಕಬಿನಿ. ಬನ್ನಿ, ಇಲ್ಲಿಂದ ನಿಮಗೆ ಕಬಿನಿದು ಸಫಾರಿ ಇದೆಯಲ್ಲ, ಇಲ್ಲಿಂದ ಜಸ್ಟ್ 5 ಕಿಲೋಮೀಟರ್ಸ್ ಅಲ್ಲೇ ಇರೋದು. ಜಾಸ್ತಿ ಇದೆಯಾ? ಓಕೆ, 10 ಕಿಲೋಮೀಟರ್ಸ್. ಹಾಂ, ಎಷ್ಟೊಂದಿದೆ, ಹೋಗ್ಬೋದು ನೀವು. ಬಟ್ ಇಲ್ಲಿ ನೋಡಿ, ರಿವರ್ ಸೈಡ್ ಈ ಥರ ಹೋಮ್ ಸ್ಟೇ, ಅಷ್ಟು ಫುಲ್ ರೀಸನೇಬಲ್ ಪ್ರೈಸ್, ಒಳ್ಳೆ ಊಟ, ಒಳ್ಳೆ ಜನ. ಹಾಂ, ಯಾಕೆ ಹೇಳಿ? ಯಾಕೆ? ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಯಾರು? ಕಶ್ಯಪ ಬ್ರಹ್ಮನ ಮಗ, ಋತಿಗರ್ಭ ಸಂಜಾತ, ಇಂಟ್ರೆಸ್ಟ್ ಕೊಡ್ತಾವ ನನ್ನ ಬ್ಲಾಗಲ್ಲೇ. ಇನ್ನು ಅವಾಗನೇ ಹೊರಡುವ ಸಮಯ ಅಂದೆ. ಇವಾಗ ಇನ್ನು 1 ಇಲ್ಲೇ ಕೂತ್ಕೊಂಡು ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಇವಾಗ ಕೊನೆಗೂ ಹೊರಡ್ಲೇಬೇಕು ನಾವು. ಏನಪ್ಪ ರಾಹುಲ? ಬಿಟ್ಟು ನೆಲದ ಮೇಲೆ ಕಾಪಿರೈಟ್ ಬರುತ್ತೆ.
ನಮಗಂತೂ. ಇವರೇ ಕುಕ್ಕು ನೋಡ್ಕೊಂಬಿಡಿಲ್ಲ ಬಂದಾಗ. ಹಾಂ, ಅಭಿ ಅಂತ. ಎಸ್, ಅವರೇ. ಅವ್ರು ಬಂದು ನೀವೆಲ್ಲ ಇಲ್ಲಿ ಬಂದಾಗ ಅವ್ರು ಕೂಗು ಅಡುಗೆ ಮಾಡಿಕೊಡ್ತಾರೆ ನಿಮ್ಮ ಪ್ಲೇಸಾಗಿ. ಇವಾಗ ಕೊನೆಗೂ ಕುತ್ಕೊಂಡ್ರೆ ಇಲ್ಲೇ ಸಂಜೆ ಅಂತಲೂ ಕುತ್ಕೊಂಡ್ಬಿಟ್ಟಿರ್ತೀವಿ, ಅದಕ್ಕೆ ಓಡ್ಬಿಡೋಣ. ಏನಪ್ಪ? ಎಸ್ ಏನಪ್ಪ? ಹಾಂ, ನೋಡ್ರಿ ಒಂದ್ಸರಿ. ಬನ್ನಿ ಬ್ರೋ, ಅಟೆಂಡೆನ್ಸ್ ಹಾಕಿ ಇಲ್ಲಿ. ಪಂಚಿನ್. Oh my god, we have 2 vloggers. ನಮ್ದೊಂದು ಕ್ರೇಜಿ ಟ್ರಿಪ್. ಹೋಗ್ತಾ ಎಕ್ಸೈಟ್ಮೆಂಟ್ ಇಲ್ಲ, ಬರ್ತಾ ಎಕ್ಸೈಟ್ಮೆಂಟ್ ನಮ್ಮ ಬೆಂಗಳೂರಿಗೆ. ಏನಂತಿಲ್ಲ ಬಾಸ್? ಹಂಗೆ ಇಲ್ಲ, ಎರಡು ಕಡೆ ಐತೆ ಲಾಸ್ಟ್ ಹಗ್ಸ್. ಬಾಯ್. ಹೋಗ್ಯಾ ಬ್ಯಾಚುಲರ್ಸ್ ಪಾರ್ಟಿ ಬಾಯ್ಕಾ. ಬ್ಯಾಚುಲರ್ಸ್ ಪಾರ್ಟಿ ಆಗೋಯ್ತು. ಬಂದ್ವಿ RR ನಗರ್ಗೆ. ಇನ್ನೆಲ್ಲ ಇಲ್ಲಿಂದ ಡಿಸ್ಪಾಸ್. Bye bye. ಬಾಯ್ ಮಚ್ಚ. Signing off. ಬಾಯ್ ಯಶಸ್ ಅಷ್ಟೇ, ಏನು ಕಾಣಿಸ್ಕೊಳಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಟ್ರಿಪ್ಪಿಗೆ ಬಂದಿ ಲಾಸ್ಟ್ ಮೂಮೆಂಟಲ್ಲಿ ನಿಂಗೆ ಹೆಂಗೆ ಅನಿಸ್ತಾ ಇದೆ ಕಿರಣ? ಹೇಳಿ ಬೇಗ. ಅಷ್ಟೇನಾ ಫೀಲಿಂಗ್ ಟ್ರಿಪ್ಪದು? No comments guys. No comments. ಹಾಂ ಸರಿ. ಚಲ್. ಇಟ್ ವಾಸ್ ಅ ವೆರಿ ಫನ್. ನಮ್ಮ ಹುಡುಗನ ಬ್ಯಾಚುಲರ್ ಪಾರ್ಟಿ. ನೆಕ್ಸ್ಟು ಇದೇ ಸೀರೀಸಲ್ಲಿ ಅವ್ನ ಮದುವೆ ವ್ಲಾಗು ಬರುತ್ತೆ. ಸೊ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಗಂಟೆ ಹೊಡೀರಿ. ಅಷ್ಟೇ, ಗಂಟೆ ಹೊಡೀರಿ, ಮಜಾ ಮಾಡಿರಿ.